ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಬೆಳಿಗ್ಗೆ ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಸ್ನೇಹಿತರೆ. ಯಾಕೆ ಅಂತ ಸ್ವಲ್ಪ ದೊಡ್ಡದಾಗೆ ಪ್ರಾಬ್ಲಮ್ ಆಗೋಗಿತ್ತು. ಇವತ್ತು ಬಂದು ನಾವು ಕೊಟ್ಟಿಯೂರ್ಗೆ ಹೋಗ್ತಿದ್ದೀವಿ ಸ್ನೇಹಿತರೆ. ನಮ್ಮ ಪ್ಲಾನ್ ಪ್ರಕಾರ ಇವತ್ತು ವಾಯನಾಡ್ಗೆ ಹೋಗಿ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಕೊಟ್ಟಿಯೂರು ದರ್ಶನ ಮಾಡಿಕೊಂಡು ನಾಳೆ ಈವ್ನಿಂಗ್ ಅಷ್ಟೊತ್ತಿಗೆ ಕಣ್ಣೂರು ಸ್ಟೇಗೆ ಹೋಗೋದು. ಇವತ್ತು ವಾಯನಾಡ್ ಸ್ಟೇ, ನಾಳೆ ಕಣ್ಣೂರು ಸ್ಟೇ. ಸೊ ಈ ಥರ ಇದೆ ಪ್ಲ್ಯಾನ್ಸ್ ನಮ್ಮದು. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನಿನ್ನು ಕೆಂಗೇರಿಯಲ್ಲೇ ಇದ್ದೀನಿ. ಯಾಕಂದರೆ ನೆನ್ನೆ ಹೊಸ ಟೈರ್ ಹಾಕ್ಸಿದ್ದೀನಿ ಸ್ನೇಹಿತರೆ, ರೈಸ್ ಅವ್ರದ್ದು ಟ್ರೇಲರ್ ಟೈರು. ಸೊ ಶೋರೂಮ್ಗೆ ಹೋಗ್ಬೇಕಂದ್ರೆ 30 ಕಿಲೋಮೀಟರ್ಸ್ ದೂರ ಹೋಗಬೇಕು, 30 to 40 ಕಿಲೋಮೀಟರ್ಸ್ ಹೋಗಬೇಕು. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಲೋಕಲಲ್ಲೇ ಹಾಕ್ಸಿದೆ. ಅವರು ಕರೆಕ್ಟಾಗಿ ಫಿಟ್ ಮಾಡಿಲ್ಲ, ಅಲೈನ್ಮೆಂಟ್ ಇದ್ದಿಲ್ಲ, ಬೋಲ್ಟ್ ಟೈಟ್ ಮಾಡಿಲ್ಲ, ಸ್ಕ್ರೂಸು, ಬ್ರೇಕ್ ಪ್ಯಾಡ್ಸು ಏನು ಸರಿಯಾಗಿ ಫಿಟ್ ಮಾಡಿಲ್ಲ ಸ್ನೇಹಿತರೆ. ಅದಕ್ಕೆ ಸ್ಕ್ವೀಕಿಂಗ್ ಸೌಂಡ್ ಬರ್ತಿತ್ತು. ಇವಾಗೂ ಬರ್ತಾ ಇದೆಯಲ್ಲ ಗೈಸ್. ಟೈರೆಲ್ಲ ತೆಗೆದು ಅಲೈನ್ಮೆಂಟ್ ಮಾಡಿ, ಚೈನ್ ಟೈಟ್ ಮಾಡಿ, ಬ್ರೇಕ್ ಪ್ಯಾಡ್ಸ್ ಕರೆಕ್ಟಾಗಿ ಹಾಕಿದ್ರು. ಇವಾಗೇನಷ್ಟು ಬರ್ತಾ ಇಲ್ಲ, ಬಟ್ ಚೈನ್ ಸ್ಪ್ರಾಕೆಟ್ ಹೋಗ್ಬಿಟ್ಟಿದೆಯಂತೆ. ಬಂದಿದ ತಕ್ಷಣ ಸರ್ವಿಸ್ ಕೊಡಲೇಬೇಕು, ಯಾಕಂದರೆ 15,000 ಕಿಲೋಮೀಟರ್ಸ್ ಆಗುತ್ತೆ. ಸೈಡಲ್ಲಿ ಬೋಲ್ಟ್ ಬಂದು ರಾತ್ರಿ ನಾನೇ ಟೈಟ್ ಮಾಡಿಕೊಂಡೆ, ಅದು ಟೈಟ್ ಮಾಡಿದ್ದಿಲ್ಲ. ನೀವು ಈ ತಪ್ಪು ಮಾಡೋಕ್ಕೆ ಹೋಗ್ಬಿಡ್ರಿ. ಟೈರು ಶೋರೂಮಲ್ಲೇ ಹಾಕ್ಸಿ, ಇಲ್ಲಾಂದರೆ ಎಲ್ಲಾದರೂ ಆಥರೈಸ್ಡ್ ಡೀಲರ್ಸ್ ಇರ್ತಾರಲ್ವಾ, ಅಲ್ಲೇ ಹೋಗಿ ಹಾಕ್ಸಿ ಸ್ನೇಹಿತರೆ. ನೋಡಿರಿ, ಆಲ್ಮೋಸ್ಟ್ ಇವಾಗ ಬಿಟ್ಟು ಹಾಯ್. ಸೊ ಈ ಥರ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿತ್ತು. ಆಲ್ಮೋಸ್ಟ್ 1 hour 1.5 hour ವೆಯ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಟೈರ್ ತೆಗಿಯೋದು, ಟೈರ್ ಹಾಕೋದು, ಅವ್ರಿಗೆ ಫಿಗರ್ ಔಟ್ ಮಾಡೋಕ್ಕಾಗಿಲ್ಲ. ಲಾಸ್ಟ್ 3rd ಟೈಮ್ಗೆ ಕಂಪ್ಲೀಟ್ ಸೆಟ್ಟು, ಕ್ಯಾಲಿಪರ್ಸು, ಬ್ರೇಕ್ ಪ್ಯಾಡ್ಸು, ಏನೇನು ಕನೆಕ್ಷನ್ಸ್ ಇರುತ್ತೋ ಎಲ್ಲ ಬಿಚ್ಚಿ ಮತ್ತೆ ರೀಫಿಟ್ ಮಾಡಿದ್ದಾರೆ. ಸೊ ಇವಾಗ ಟೈಮ್ ಬಂದು 10:41, 2 hours ಆಗೋಗಿದೆ ಸ್ನೇಹಿತರೆ. 2 hours ವೆಯ್ಟ್ ಮಾಡಿದ್ದೀನಿ. 7:30ಗೆ ಬಿಟ್ಟಿದ್ದು. ನಾನಿಲ್ಲಿ ಬಂದಾಗ ಎಷ್ಟು ಒಂದು 8:45 ಏನೋ ಆಗಿತ್ತು. ಇವಾಗ 10:45 ಆಗಿದೆ. ಸ್ವಲ್ಪ ಬರ್ತಾ ಇದೆ ಸೌಂಡು. ನೋಡಿ, ಈ ವ್ಲಾಗು ರಾಯಲ್ ಎನ್ಫೀಲ್ಡ್ ಶೋರೂಮಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮಾಡೋದು, ರಿಪೇರ್ ಮಾಡಿಸ್ಕೊಂಡು ಹೋಗ್ಬೇಕು. ಆಲ್ಮೋಸ್ಟ್ 3 days ರೈಡ್ ಇರುತ್ತೆ ನಂದು. ಮಳೆ, ಬಿಸಿಲು, ಧೂಳು ಎಲ್ಲ ಇರುತ್ತೆ. ಆ ಸೌಂಡಿಂದ ಓಡ್ಸೋಕ್ಕಾಗಲ್ಲ. ಮೇಯ್ನ್ ಥಿಂಗ್, ಇಂಪಾರ್ಟೆಂಟ್ ಥಿಂಗು ಅಲೈನ್ಮೆಂಟ್ ಇದ್ದಿಲ್ಲ. ಎಲ್ಲಾದರೂ ಬೀಳ್ಬೋದಿತ್ತು, ನಾನು ಆಕ್ಸಿಡೆಂಟ್ ಆಗ್ಬೋದಿತ್ತು. ಜಾಸ್ತಿನೇ ಸೌಂಡ್ ಬರ್ತಿದೆ ಇವಾಗ. ಏನು ಮಾಡೋದು ನೋಡಿ. ಅದಕ್ಕೆ ಲೋಕಲಲ್ಲಿ ಫಿಟ್ಟೇ ಮಾಡಿಸ್ಕೊಬೇಡಿ ಸ್ನೇಹಿತರೆ. ಹಿಮಾಲಯನ್ಗಂತೂ ಫಿಟ್ ಮಾಡೋಕ್ಕೆ ಯಾರಿಗೂ ಬರಲ್ಲ. ಹೇಳ್ಬೇಕಂದ್ರೆ ಕಾಂಪ್ಲಿಕೇಟೆಡ್ ಜಾಸ್ತಿ ಹಿಮಾಲಯನ್ ಅಲಾಯ್ಸು. ನೋಡೋಣ ಬನ್ನಿ ಎಷ್ಟು ದೂರ ಹೋಗುತ್ತೋ. ಜಾಸ್ತಿ ಸೌಂಡ್ ಬಂದರೆ ಚೈನ್ ಸ್ಪ್ರಾಕೆಟು ಚೇಂಜ್ ಮಾಡಿಸ್ಬಿಡೋಣ, ಅಲ್ಲೇ ಹೊಸದಾಗಿ ಯಾವುದಾದ್ರೂ ಹಾಕ್ಸ್ಬಿಡೋಣ. ಲಾಸ್ಟ್ ಬ್ಲಾಗಲ್ಲಿ ಇದೇ ರೋಡಲ್ಲಿ ಹೋಗಿದ್ದೆ, ಜಸ್ಟ್ 4 days ಬ್ಯಾಕ್ ಅನ್ಕೊತೀನಿ. ಸಂಡೇ ಹೋಗಿದ್ದು, ಮತ್ತು ಫ್ರೈಡೇ ಹೋಗ್ತಿದ್ದೀನಿ ಸೇಮ್ ರೋಡಲ್ಲಿ. ಇವಾಗ ವಾಯನಾಡ್ಗೆ ನಾವು ಬಂಡೀಪುರ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಕೇಳಿಸ್ತಿದ್ಯಾ ಸ್ನೇಹಿತರೆ? ಅದೇ ಸೌಂಡೇ. 3 ಸಲ ಬಿಚ್ಚಾಕಿದ್ರೂ ಸೌಂಡ್ ಬರ್ತಾ ಇದೆಯಲ್ಲ ಗುರು. ಏನು ಮಾಡೋದು, ಈ ರೈಡೆಲ್ಲ ಕ್ಯಾನ್ಸಲ್ ಮಾಡ್ಕೊಬಿಡೋಣ ಅಂತ ಅನಿಸ್ತಿದೆ. ಒಂದು ಕಡೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಏನಾಗೋದು, ಏನು ಮಾಡೋದು. ಬ್ರೇಕ್ ಪ್ಯಾಡ್ಸಿನೂ ಹೊಸದು ಹಾಕ್ಸಿದ್ದೀನಿ ಸ್ನೇಹಿತರೆ. ಲಾಸ್ಟ್ ಕೋಲಾರ ರೋಡ್ ಬ್ಲಾಗಲ್ಲಿ ನೋಡಿರ್ಬೋದು ನೀವು. ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕ್ಸ್ಬೇಕಂತ ನಾನು 30 ಕಿಲೋಮೀಟರ್ಸ್ ದೂರ ಹೋಗಿದ್ದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಮೈಸೂರವರೆಗೂ ನೋಡ್ತೀನಿ. ಮೈಸೂರಲ್ಲೂ ಶಿಟ್ ಮ್ಯಾನ್, ಜಸ್ಟ್ ಮಿಸ್ ಅಂಕಲ್ಲು. ಸಿಕ್ಕಾಪಟ್ಟೆ ಬಿಸಿ ಇದೆ ಸ್ನೇಹಿತರ. ಬಿಸಿಲಿಲ್ಲ ಅಂದ್ರೂ ಶೆಕೆ ಸುರಿತಿದೆ. ನೋಡ್ತಾ ಇರೋರು ಚಿಲ್ಲಾಗಿ ಸೇಫಾಗಿ ಹೋಗ್ತಾ ಇರ್ತಾನೆ ಅಂದ್ಕೊಂಡಿರ್ತಾರೆ. ಒಳಗಡೆ ನೀರು ಇಳಿತಾ ಇದೆ ನನಗೆ, ನಿಜ ಹೇಳ್ಬೇಕಂದ್ರೆ. ಇಷ್ಟೊತ್ತಿಗೆ ಆ್ಯಕ್ಚುಲಿ ನಾವು ಮೈಸೂರಲ್ಲಿ ಇರಬೇಕಾಗಿತ್ತು. ನಮ್ಮ ಬಾಯ್ಸ್ ಇಲ್ಲಿ 15 minutes ದೂರದಲ್ಲೇ ಇದ್ದಾರೆ ಸ್ನೇಹಿತರೆ. ಹೋಗಕ್ಕೆ ಹೇಳಿದ್ರೆ ಇಲ್ಲೇ ಇದ್ದಾರೆ ಇವ್ರು. ಇನ್ನು ಬಿಡ್ದಿ ಹತ್ರ ಎಲ್ಲ ಸ್ಟಾಪ್ ಮಾಡಿದಾರಂತೆ. ಸೊ ಇವಾಗ ಹೋಗಿ ಅವ್ರನ್ನ ಕ್ಯಾಚಪ್ ಮಾಡಬೇಕು. ಇವಾಗ ಇನ್ಸಿಡೆಂಟ್ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಹೋಗ್ಬೇಕಾ ಬೇಡವಾ ಅಂತಾನೆ ಅನಿಸ್ಬಿಟ್ಟಿದೆ. ನಥಿಂಗ್ ಕ್ಯಾನ್ ಸ್ಟಾಪ್ ಮೀ.
ಲೋಕಲಲ್ಲಿ ಟೈರ್ ಫಿಟ್ಮೆಂಟ್ ಮಾಡಿಸಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸ್ನೇಹಿತರ. ಅದು ರೈಸ್ದು ಗ್ರಿಪ್ಪು ಪ್ಯಾಟ್ರನ್ನು ಎಲ್ಲ ಚೆನ್ನಾಗಿದೆ. ಬನ್ನಿ ಇವಾಗ ನಮ್ಮ ಬಾಯ್ಸ್ ಟಿಫನಿಗೆ ನಿಲ್ಸಿದಾರಲ್ಲಿ. ಇನ್ನೊಂದೇನು ವಿಶೇಷ ಅಂದರೆ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಸ್ನೇಹಿತರೆ. ಸ್ಕೂಲು ಎಲ್ಲ ಒಟ್ಟಿಗೆ ಓದಿರೋರು. 3 ಜನ ಏನೋ ಬಿಟ್ಟು ಮಿಕ್ಕಿದೆಲ್ಲರೂ ನನ್ನ ಸ್ಕೂಲ್ ಮೇಟ್ಸು, ಕ್ಲಾಸ್ಮೇಟ್ಸು. ನಿಕ್ಕರ್ ಹಾಕೊಂಡು ಜೊತೆಗೆ ಹೋಗ್ತಾ ಇದ್ವಿ ಸ್ಕೂಲ್ಗೆ. ಇವಾಗ ಅವ್ರ ಜೊತೆ ರೈಡ್ ಹೋಗ್ತಾ ಇದ್ದೀನಿ ನಾನು. ಈ ಸ್ಕ್ವೀಕಿಂಗ್ ಸೌಂಡು ಒಂದೊಂದು ಸಲ ಬರ್ತಾಯಿದೆ, ಒಂದೊಂದು ಸಲ ಬರ್ತಾನೆ ಇಲ್ಲ ಸ್ನೇಹಿತರೆ. ಕಮ್ಮಿ ಆಗುತ್ತೆ ಅನ್ನೋ ಒಂದು ಹೋಪು, ಕಾನ್ಫಿಡೆನ್ಸಿಂದ ರೈಡ್ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾಯಿದ್ದೀನಿ ಮುಂದೆ. ಇನ್ನೊಂದು ಏನಂದರೆ ಸ್ಪೀಡು ಹೋಗ್ತಾ ಇದ್ದಿಲ್ಲ ಸ್ನೇಹಿತರೆ. ನಿಜ ಎಷ್ಟು ಎಕ್ಸ್ಲೇಟರ್ ಕೊಟ್ಟರು ಜಾಮ್ ಆಗ್ತಾಯಿತ್ತು ಟೈರು. ಒಂಥರ ಹಿಡ್ಕೊತಾ ಇತ್ತು ಟಯರ್ನ. ನೆನ್ನೆ ನೈಟ್ ಅಬ್ಸರ್ವ್ ಮಾಡಿದೆ, ಆನ್ ದ ವೇ ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಮುಂದೆ ಬಂದೆ. ನೋಡಿದ್ರೆ ನಾನು ಮನೆ ಆಚೆ ತೆಗ್ದಿದ್ದ ತಕ್ಷಣವೇ ಸೌಂಡ್ ಸ್ಟಾರ್ಟು, ಇರಿಟೇಷನ್ ಸ್ಟಾರ್ಟು, ಬೇಜಾರು ಸ್ಟಾರ್ಟ್. ಮುಂದೆ ಟೈಮ್ ಬೇರೆ 7 ಗಂಟೆ ಆಗಿತ್ತು. ನಾವು ಮಾಲೂರು ಬಿಡೋಷ್ಟರಲ್ಲಿ 7:15 ಆಗೋಗಿತ್ತು. ಸೊ ಮುಂದೆ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಕೆಂಗೇರಿ ಕರೆಕ್ಟಾಗಿ ಬಂದು ನೆನಪಾಯ್ತು ನನಗೆ, ಇಲ್ಲೊಂದು ಸರ್ವಿಸ್ ಸೆಂಟರ್ ಇರ್ಬೋದು ಅಂತ ಚೆಕ್ ಮಾಡಿದೆ. ನನ್ನ ಲಕ್ಗೆ ಇತ್ತು, ಹೋದೆ. ಏನೋ ಸ್ವಲ್ಪ ರೆಡಿ ಮಾಡಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಹೆಂಗಿರುತ್ತೆ ರೈಡ್. ನೋಡಿ ಇವಾಗ ಬರ್ತಿಲ್ಲ ಸೌಂಡು. ಕಂಪ್ಲೀಟ್ ಬ್ಯಾಕ್ ಬ್ರೇಕ್ ಯೂಸ್ ಮಾಡಿದ್ದು. ಇವತ್ತು ಸಿಕ್ಕಾಪಟ್ಟೆ ಕ್ರಾಸ್ ವಿಂಡ್ಸ್ ಇದೆ ಸ್ನೇಹಿತರೆ. ಮಳೆ ಬೀಳ್ದಿರಿದ್ರೆ ಸಾಕು. ಮಳೆ ಬೀಳುತ್ತೆ ಅಂತ ಗೊತ್ತು. ರೈನ್ ಗೇರ್ಸ್ ಎಲ್ಲ ಟ್ಯಾಂಕ್ ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ. ಮಳೆ ಬಿತ್ತು ಅಂದರೆ ತೆಗ್ದಾಕು ಅಷ್ಟೇ ಏನು ಮಾಡೋದು. ಇನ್ನೊಂದು ನನಗಂತೂ ತುಂಬ ಕೆಲಸ ಆಯಿತು ಸ್ನೇಹಿತರೆ. ಬೆಂಗಳೂರು ಸುತ್ತಮುತ್ತಲೇ ನಾನು 200 ಕಿಲೋಮೀಟರ್ಸ್ ಓಡಾಡಿದ್ದೀನಿ. ನಮ್ಮ ಮನೆಗೆ ಹೋಗೋಷ್ಟರಲ್ಲಿ 230 ಕಿಲೋಮೀಟರ್ಸ್ ಓಡೋಲ್ಲಿತ್ತು. ನೆನ್ನೆ ಒಂದಿನ ಕಾರಲ್ಲಿ ನಿದ್ದೆನೂ ಇಲ್ಲ, ರೆಸ್ಟ್ ಇಲ್ಲ ಬಾಡಿಗೆ. ಸೊ ಅದಕ್ಕೆ ಗಾಡಿ ಬಿಟ್ಬಿಟ್ಟು ಟೈರ್ ಕರೆಕ್ಟಾಗಿ ಫಿಟ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಹೋದೆ. ಆ ನಂಬಿಕೆ ಉಳಿದಿಲ್ಲ, ಏನೂ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಸ್ನೇಹಿತರೆ. ಇದು ಹತ್ತೋದು ಒಂದು ದೊಡ್ಡ ಬಾಧೆ. ಇಲ್ಲಿ ಒಂದು ಲೈಟಾಗಿ ಟಿಫನ್ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀವಿ. ಮುಂದೆ ಹೋಗಿದ್ದಾರೆ ಬಾಯ್ಸು, ನಾನು ಹೋಗ್ತಾಯಿದ್ದೀನಿ. ಇವಾಗ ನಾವು ಬಂಡೀಪುರ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಬಂಡೀಪುರ ಮೇಲೆ ಅಂದರೆ ನಾವು ಮದ್ದೂರು ಹತ್ರನೇ ಲೆಫ್ಟ್ ತೊಗೋಬೇಕು. ರಾಮನಗರ ದಾಟಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಎಲ್ಲೋದ್ರು ಇವರೆಲ್ಲ? ಸೇಮ್ ಓಲ್ಡ್ ಫ್ಲವರ್ಸ್, ರೆಡ್ ಫ್ಲವರ್ಸ್. ಸಿಕ್ಕಾಪಟ್ಟ ಗಾಳಿ ಇದೆ ಇವತ್ತು. ಮತ್ತೆ ಸೌಂಡ್ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಏನು ಮಾಡೋದು ನೋಡಿ. ಓ ಶಿಟ್, ಐ ಡೋಂಟ್ ನೋ ವೈ ಇಟ್ಸ್ ಕಮಿಂಗ್ ಬ್ರೋ. ಅಷ್ಟು ರೆಡಿ ಮಾಡಿದ್ರೂ ಬರ್ತಾಯಿದೆ, ಏನು ಮಾಡೋದು. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಲ್ಯಾಂಡ್ ಆಫ್ ಟಾಯ್ಸ್ ಚನ್ನಪಟ್ಟಣ. ನಾನು ಲೈಫಲ್ಲೇ ಬೈಕಲ್ಲಿ ಈ ಕಡೆ ಬಂದಿದ್ದಿಲ್ಲ. ಒಂದೇ ವಾರದಲ್ಲಿ 2 ಸಲ ಬರ್ತಾಯಿದ್ದೀನಿ ಸ್ನೇಹಿತರೆ ಮೈಸೂರು ರೋಡಲ್ಲಿ. ಎಲ್ಲರೂ ಹೋದ್ಮೇಲೆ ನಾನು ಬಂದಿದ್ದು. ನಾನು ಫಸ್ಟ್ ಬಂದುಬಿಟ್ಟಿದ್ದೀನಿ, ಅವ್ರು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಲೆಫ್ಟ್ ತೊಗೊಂಡು ಒಂದು 5 ಮಿನಿಟ್ಸ್ ಬಂದಿದ್ದೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಯಪ್ಪ ಸಖತ್ ಬಿಸಿ ಸ್ನೇಹಿತರೆ. ಇಲ್ಲಿ ಎಲ್ಲೂ ನೆರಳು ಇಲ್ಲ ಇಲ್ಲಿ. ಗೈಸ್ ಫಸ್ಟ್ ನಾನು ಬಂದೆ, ಸೆಕೆಂಡ್ ಇವ್ರು ಬಂದರು, ಥರ್ಡ್ ಯಾರು ಬಂದಿದ್ದು? ಥರ್ಡ್ ಅವ್ರು ಬಂದರು, ಫೋರ್ತ್ ಅವ್ನು ಬಂದ, ಲಾಸ್ಟ್ ಇವ್ರು ಬಂದಿದ್ದು. ಎಲ್ಲ ರೋಡ್ ಮಿಸ್ ಆಗಿಬಿಟ್ಟು ಮೈಸೂರು ರೋಡಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಟಯರ್ಡ್ ಆಗೋಗಿದ್ದಾರೆ ಇಷ್ಟಕ್ಕೇ.
ಮಳವಳ್ಳಿ ಉಪ್ಪಿನಕೆರೆ. ನಾನು ಯಾವಾಗೂ ವಾಪಸ್ ಅಷ್ಟೇ ಸ್ನೇಹಿತರೆ ಬಂದಿರೋದು ಬಂಡೀಪುರ ಮೇಲೆ. ಅದು ಒಂದ್ಸಲ ಕೇರಳದಿಂದ ಬಂದಿದ್ದ. ಕೊಳ್ಳೇಗಾಲ 59, ಮಳವಳ್ಳಿ 15, ಮಂಡ್ಯ 23. ಸ್ನೇಹಿತರೆ ನಾನು ವಾಯನಾಡ್ಗೆ 2022 ಹೋಗಿದ್ದೀನಿ ಸ್ನೇಹಿತರೆ. ಕಾರಲ್ಲಿ ಹೋಗಿದ್ವಿ ಅವಾಗ. ಇವಾಗ ವಾಯನಾಡ್ಗೆ ಮತ್ತೆ ಬೈಕ್ಸಲ್ಲಿ ಹೋಗ್ತಾ ಇದ್ದೀವಿ, ಬೈಕ್ಸಲ್ಲಿ, ಅದು ವಿತ್ ಮೈ ಸ್ಕೂಲ್ ಫ್ರೆಂಡ್ಸ್. ಪರವಾಗಿಲ್ಲ, ಫುಲ್ ಸ್ಪೀಡಾಗಿ ಹೊಡಿತವ್ರೆ, 90 ಎಲ್ಲ ಹೊಡಿತಿದ್ದಾರೆ ಎಲ್ಲ. ಇವರೆಲ್ಲ ಚಿಕ್ಕವಾಗ ನಮ್ಮ ಮನೆ ಅಕ್ಕಪಕ್ಕ ಅಷ್ಟೇ ಸ್ನೇಹಿತರೆ ಇದ್ದಿದ್ದು. ಎಲ್ಲರೂ ನಮ್ಮ ಅಪ್ಪ ಅಮ್ಮವ್ರಿಗೆ ಅವ್ರ ಅಪ್ಪ ಅಮ್ಮವರೆಲ್ಲ ಗೊತ್ತು, ಎಲ್ರದ್ದು ಹಳೆಯ ಪರಿಚಯ. ನಾನು ಇವ್ರ ಜೊತೆ ರೈಡ್ ಹೋಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ ಸ್ನೇಹಿತರೆ. ಆ ಕಡೆ ಎಲ್ಲ ಮಳೆ ಬೀಳ್ತಿದೆ ಅಂತ ಸ್ನೇಹಿತರೆ, ಫುಲ್ಲು ವಾಯನಾಡ್ ಕಡೆ ಎಲ್ಲ. ಇವಾಗ ನಮ್ಮ ಫ್ರೆಂಡ್ ಹರ್ಷಿತ್, ಅವ್ರ ಫ್ರೆಂಡ್ ಅಲ್ಲೇ ಇದ್ದಾರಂತೆ, ಕಣ್ಣೂರಿಗೆ ಹೋಗಿದ್ದಾರಂತೆ. ಇವಾಗ ಫುಲ್ಲು ಮಳೆ ಅಂತೆ, ಡ್ರೈವಿಂಗ್ ಬೀಚಲ್ಲಿ ಬಿಡ್ತಾ ಇಲ್ವಂತೆ. ಅಲೋ ಮಾಡ್ತಿದ್ದಾರಂತೆ, ಆದರೆ ವೆಹಿಕಲ್ಸ್ನ ಅಲೋ ಮಾಡ್ತಿಲ್ಲ. ವಾ, ಏನು ಗೈಸಿದು, ಇಷ್ಟು ದೊಡ್ಡ ಕೆರೆಯಲ್ಲಿ ಫುಲ್ಲು ಎಲೆಗಳು, ಏನಂತಾರೆ ಅದನ್ನು ಗೊತ್ತಿಲ್ಲ. ಮಳವಳ್ಳಿ ಟೌನ್ ಇದೇನಾ ಮಳವಳ್ಳಿ? ಚಿರಂತ ಮ್ಯಾಪ್ ನಾನು ಹಾಕ್ಕೊಂಡಿಲ್ಲ ಸ್ನೇಹಿತರೆ. ಆವಾಗ ಇಲ್ಲಿ ಇಟ್ಟಿದ್ರೆ ಫುಲ್ ಬಿಸಿ ಬಂದ್ಬಿಡಿದೆ ಫೋನು, ಅದಕ್ಕೆ ಎತ್ತಿ ಜೋಬಲ್ಲಿ ಇಟ್ಕೊಂಡ್ಬಿಟ್ಟೆ, ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗೋಣ ಅಂತ. ತಾತ ನೋಡ್ಕೊಂಡು ಬನ್ನಿ ತಾತ. ಅಲ್ಲೋಡಿ ಮೋಡ, ಫುಲ್ಲು ಮಳೆ. ಬೆಂಗಳೂರು 107 ಕಿಲೋಮೀಟರ್ಸ್. ಗುರು, ನಾವು ಹಿಂಗೆ ಬರ್ಬೋದಾಗಿತ್ತು, ಮೈಸೂರು ರೋಡ್ಗೆ ಹೋಗೋ ಅವಶ್ಯಕತೆನೇ ಇದ್ದಿಲ್ಲ. ಇವ್ರು ಬಂಡೀಪುರ ಮೇಲೆ ಹೋಗ್ಬೇಕು ಅಂದಿದ್ರು ಫಸ್ಟೇ, ನನಗೆ ಗೊತ್ತಾಗಿಲ್ಲ. ಮೈಸೂರಿಗೆ ಹೋಗಿನೂ ಹೋಗ್ಬೋದಲ್ವಾ, ಸೊ ಹಂಗೆ ಹೋಗೋದು ಅಂದ್ಕೊಂಡಿದ್ದೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಬಂದಾಗ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹಿಂಗೆ ಬಂದಿದ್ದೆ, ನೆನಪಿದೆ ನನಗೆ. ಈವ್ನಿಂಗ್ 6 o'clock 7 o'clock ಸೇರ್ತೀವಿ ಸ್ನೇಹಿತರೆ. ಇವಾಗ ETA ತೋರಿಸ್ತಿರೋದು, ಆವಾಗೆ ಚೆಕ್ ಮಾಡಿದ್ದು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವೋ. ಇನ್ನೊಂದು ಊಟ ಬ್ರೇಕ್ ಬೇರೆ ಇದೆ, ಅದು ತೊಗೋಬೇಕು. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಬಂಡೀಪುರ್ ಫಾರೆಸ್ಟ್. ಮೈಸೂರು ರೋಡಲ್ಲಾಗಿ ಎಷ್ಟು ಫ್ರೀಯಾಗಿ ಹೋಗೋಕೆ ಆಗ್ತಿದ್ದಿಲ್ಲ ಸ್ನೇಹಿತರೆ. ಮತ್ತು ಮೈಸೂರು ಸಿಟಿ ಬೇರೆ ದಾಟಬೇಕು, ಅಲ್ಲಿ ಒಂದು ಟ್ರಾಫಿಕ್ಕು. ಈ ಕಡೆ ಮಳೆ ಇದ್ರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ಖಾಲಿ ಅಂದರೆ ಈ ಕಡೆ ದೂರ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು. ವಿ ಜಸ್ಟ್ ವಾಂಟ್ ಟು ಅವಾಯ್ಡ್ ಟ್ರಾಫಿಕ್ ಅಷ್ಟೇ. ಹನಿಗಳು ಬೀಳ್ತಾ ಇದೆ ಗೈಸ್, ಸೀನ್ ನೋಡ್ತಾ ಇದ್ದೀರಾ ಇದು? ಅಲ್ಲೆಲ್ಲ ಫುಲ್ ಮಳೆ ಬೀಳ್ತಾ ಇದ್ದಂಗಿದೆ ಅಲ್ಲೆಲ್ಲ. ವಾವ್, ಸೀನಿಕ್ ರೂಟ್ ಮ್ಯಾನ್. ಬೇಗ ಬಂದಿದ್ರೆ ಫುಲ್ ಡ್ರೋನ್ ಶಾಟ್ಸ್ ಎಲ್ಲ ತೊಗೋಬೋದಾಗಿತ್ತು ಸ್ನೇಹಿತರೆ. ಲೇಟ್ ಆಗೋಯ್ತು, ನಂದೇ ಲೇಟ್ ಆಗಿತ್ತು. ಇಲ್ಲಿ ನಿಲ್ಸಿದಾರ. ಅಲ್ಲೇ ಎಲ್ಲರೂ ನಿಲ್ಸ್ಬೇಕಿತ್ತು, ಫೋಟೋಗೆ ತಾನೆ. ಜಾಸ್ತಿ ಹತ್ರ ಆಗೋಯ್ತಲ್ಲ. ಹಾಂ, ವಾ, ಫೋಟೋ ತೊಗೊತಾ ಇದ್ದೀವಿ ಗೈಸ್. ರಯ್ಯ ಇವನ್ ಕಾರ್ ಅವ್ನು ಬಂದ್ಬಿಟ್ಟ. ಗುಂಡ್ಲುಪೇಟೆ ಹತ್ರ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡಬೇಕು ಸ್ನೇಹಿತರೆ ಬೈಕ್ಗೆ. ಏನಂತ ಗೆಸ್ ಮಾಡಿ ಆ ವಿಡಿಯೋ ಬರೋಷ್ಟರಲ್ಲಿ, ಆ ಕ್ಲಿಪ್ಪು ಬರೋಷ್ಟರಲ್ಲಿ. ಓಹೋ ವಾಟ್ ಎ ಸೀನರಿ ಮ್ಯಾನ್. ವಾವ್ ಗೈಸ್, ದಟ್ಸ್ ಬ್ರಿಡ್ಜ್. ಬ್ರಿಡ್ಜು ಶಿವನ ಸಮುದ್ರ ಡ್ಯಾಮು ಇಲ್ಲೇ ಇರೋದು. ಶಿವನ ಸಮುದ್ರ ಡ್ಯಾಮ್ ಸಖತ್ ಗುರು, ಸೂಪರ್ ಗುರು, ಸೂಪರ್. ನೋಡ್ರಿ ಅಲ್ಲೆಲ್ಲ ಮಳೆ ಬೀಳ್ತಾ ಇದ್ದಂಗಿದೆ ಅಲ್ಲಿ. ಶಿವನ ಸಮುದ್ರ ಡ್ಯಾಮ್ ಸ್ನೇಹಿತರೆ, ಅದು ಸಾರಿ ಇಲ್ಲಿದೆ ನೋಡಿ, ಇಲ್ಲಿದೆ ಸ್ವಲ್ಪನೇ ನೀರು ಹೋಗ್ತಾ ಇರೋದು. ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹಿಂಗೆ ಸ್ನೇಹಿತರೆ ಹೋಗಿದ್ದು. ಫುಲ್ಲು ಮಳೆ ಇವತ್ತು, ಮಳೆಯಲ್ಲೇ ಹೋಗ್ಬೇಕು ಇವತ್ತು. ಅಕ್ಷಯ್ ಗೆಟ್ ರೆಡಿ, ಗೆಟ್ ಅಪ್. ನಾವು ನನಗನ್ಸಂಗೆ ಇಲ್ಲೆಲ್ಲ ನಿಲ್ಸಿದ್ದು ಲಾಸ್ಟ್ ಟೈಮ್. ಅದೇನೋ ಕೆಫೆ ಅಂತ ಇತ್ತು ಸ್ನೇಹಿತರೆ ಹೆಸರು. ಮೋಸ್ಟ್ಲಿ ಅಲ್ಲಿ ಹೆಂಚು ಕಾಣಿಸ್ತೀಯಲ್ವಾ,
ಅದೇ ಪಕ್ಕ. ಅಲ್ಲೇ ಸ್ಟಾಪ್ ಮಾಡಿದ್ದಿದ್ದು ಅವತ್ತು ನಾನು, ಸಂಚಾರಿ ಮತ್ತು ತಿಲಕ್ ಬ್ರೋ. ಸುತ್ತ ಹಾಕೊಂಡು ಬಂದಿದ್ದೀವಿ ಈ ರೋಡ್ಗೆ. ಹಾಂ, ಇದೆ ಗಂಧದ ಗುಡಿ ಕೆಫೆ. ಅಲ್ಲೇ ಚಿಲ್ ಮಾಡಿಕೊಂಡು ಕೂತ್ಕೊಂಡು ರೆಸ್ಟ್ ಮಾಡಿ ಹೋಗಿದ್ದ ಅವತ್ತು ರಿಟರ್ನ್ ಆಗೋವಾಗ. ಲಾಸ್ಟ್ ಟೈಮ್ ಬಂದಾಗ ಇಷ್ಟೆಲ್ಲ ಗ್ರೀನರಿ ಇದ್ದಿಲ್ಲ. ಏನೊಂದು 3 months ಆಯ್ತೇನೋ ಅಷ್ಟೇ. ಫುಲ್ ಮಳೆ ಅನ್ಕೊತೀನಿ ಈ ಕಡೆ. ಓ, ಲುಕ್ ಅಟ್ ದಟ್ ಮೌಂಟೇನ್ಸ್ ಗೈಸ್. ಓ, ಅಲ್ಲಿ ಬೆಟ್ಟ ನೋಡಿ ಸ್ನೇಹಿತರೆ, ಅಲ್ಲಿ ಫುಲ್ ಮಳೆ. ಇಲ್ಲೆಲ್ಲ ಮಳೆ ಬಿದ್ದು ನಿಂತಿದೆ ಇವಾಗ ತಾನೆ. ಲ್ಯಾಂಡ್ ನೋಡಿ ಸ್ನೇಹಿತರೆ, ಇಲ್ಲಿ ಸಾಕಾಗಿದೆ. ಏನೋ ಇದು, ವಾ. ಮಲೆ ಮಹದೇಶ್ವರ ಬೆಟ್ಟ ಸ್ನೇಹಿತರೆ, ಅದು ಅಲ್ಲಿ ಕಾಣಿಸ್ತಿದೆಯಲ್ವಾ. ಏನಿದೆ ಸೀನರಿ ಈ ಕಡೆ. ವಾವ್, ಜಸ್ಟ್ ವಾವ್ ಅಷ್ಟೇ. ತಲಕಾಡು. ಅಯ್ಯೋ, ಎಷ್ಟು ಕೆಳಗಡೆ ಬಂತು ಆ ಈಗಲ್ಲು. ಚಮಕ್ ಕೊಟ್ಟಿದ್ದೆ ಇವಾಗ ಕೌಶಿಕ್ಗೆ. ವಿ ಕಂಪ್ಲೀಟೆಡ್ ಅವರ್ ಬ್ಯೂಟಿಫುಲ್ 200 kilometers ಗೈಸ್. ನಾವು ಡೈರೆಕ್ಟಾಗಿ ಯಾವ ಕಡೆ ಚಿಕ್ಕ ತಿರುಪತಿಗೆ ಬಂದು, ಸರ್ಜಾಪುರಕ್ಕೆ ಬಂದು, ಸೀದಾ ಹೇಳ್ಕೊಂಡು ಹತ್ತಿಬೆಲೆಗೆ ಬಂದು, ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು, ನೈಸ್ ರೋಡ್ ಹತ್ಬಿಟ್ಟು ಕನಕಪುರ ರೋಡಲ್ಲಿ ಇಳಿದ್ಬಿಟ್ಟು ಶಿಸ್ತಾಗಿ ಈ ಕಡೆ ಬಂದ್ಬಿಡ್ಬೇಕಾಗಿತ್ತು ಸ್ನೇಹಿತರೆ. ಸುಮ್ಮನೆ ಸುತ್ತಾಕೊಂಡು ಬಂದ್ವಿ. ರೋಡು ಚೆನ್ನಾಗಿರ್ತಾ ಇತ್ತು. ಚಾಮರಾಜನಗರ ಒಳಗಡೆ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಬಂದಿದ್ದೆ ಅವತ್ತು. ಎಲ್ಲ ನೆನಪಾಗ್ತಿದೆ ಇವಾಗ. ಈ ರೋಡು 3 months ಬ್ಯಾಕ್ ಬಂದಿರೋ ರೋಡ ಅನಿಸ್ತಾ ಇದೆ ನನಗೆ ಗುರ್ತೇ ಸಿಗ್ತಾ ಇಲ್ಲ ಸ್ನೇಹಿತರೆ. ಇದು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡ್ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟ ಕಂಪ್ಲೀಟ್ಲಿ ಚೇಂಜ್ಡ್. 2 ಅಡ್ವೆಂಚರ್ ಬೈಕ್ಸ್ ಮಾತ್ರ ಹೋಗ್ತಾ ಇದ್ದೀವಿ, ಇನ್ನೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ. ಓ ನೋಡಿದ್ರ ಆಟೋ ಅಣ್ಣ. ಹಿಮಾವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋ ರೋಡೇನೋ ಇದು. ಗುಂಡ್ಲುಪೇಟೆ 23 kilometer ಇದೆ ಗೈಸ್ ಇಲ್ಲಿಂದ. ಹನಿಗಳು ದೊಡ್ಡದಾಗೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ರೈನ್ ಗೇರ್ಸ್ ಹಾಕೋಬಿಡೋಣ, ಇಲ್ಲಾಂದರೆ ಪಾಸಿಂಗ್ ಕ್ಲೌಡ್ಸ ಗೊತ್ತಾಗ್ತಿಲ್ಲ. ಇಲ್ಲ ನಾವೇ ಕ್ಲೌಡ್ಸ್ನ ಪಾಸ್ ಆಗಿಬಿಡೋಣ ಅಂತ. ಓ, ಜೋರಾಯಿತು ಮಳೆ. ಮಳೆ ಜೋರಾಯಿತು ಅಂದರೆ ಅಷ್ಟೇನು ಜೋರಾಗಿಲ್ಲ, ಹನಿಗಳು ಜೋರಾಯಿತು. ಸನ್ಫ್ಲವರ್ಸ್ ಗೈಸ್ ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ. ಸನ್ಫ್ಲವರ್ಸ್ ಸಗದಾಗಿತ್ತು ಅಲ್ಲಿ. ವೆಲ್ಕಮ್ ಟು ಗುಂಡ್ಲುಪೇಟೆ. ಇಲ್ಲ ಪೇ ಜಾಗ ಇಲ್ಲ. ಎಲ್ಲ ಲಗೇಜ್ ಐತೆ ನೋಡ್ರ ಒಬ್ಬನೇ ಇರೋದಂತೆ. ನಿಲ್ಸಿದ್ರೆ 3 ಜನ ಹತ್ತು ಕೂತ್ಕೊಂಡ್ಬಿಡ್ತಾರೆ. ಸೇಮ್ ಟೆಂಪಲ್ಸ್ ಇಲ್ಲಿದ್ದಾರೆ ನೋಡಿ ಗೈಸ್. ಇವರು ಆರಾಮಾಗಿ ಚಿಲ್ ಮಾಡಿಕೊಂಡು ಅಂಗಡಿ ಇಟ್ಬಿಟ್ಟಿದ್ದಾರೆ ಇಲ್ಲ ಇವರು. ಎಷ್ಟೊತ್ತಾಯ್ತು ಬಂದು? ಸೈಡ್ ಹಾಕು ಸ್ವಲ್ಪ. ಬನ್ರಿ ಹೋಣ. ಸ್ಟ್ಯಾಂಡ್ ಬಿದ್ದಿಲ್ಲ ಕರೆಕ್ಟಾಗಿ. ಅಷ್ಟೇನಾ ಸ್ಟ್ಯಾಂಡು? ಸ್ಟ್ರೈಟ್ ಆಗಿಲ್ಲ, ಮುಂದೆ ತೆಗೆದ್ರೆ ಹೋಗಿ ಬಿದ್ದೋಗುತ್ತೆ. ಇವರೆಲ್ಲ ಇಲ್ಲೇ ವೆಯ್ಟ್ ಮಾಡ್ತಿದ್ರು ಸ್ನೇಹಿತರೆ. 1/2 hour ಆಗಿತ್ತಂತ ಇವ್ರು ಬಂದು. ನಾವಲ್ಲೊಂದು ಬ್ರೇಕ್ ತೊಗೊಂಡು ಬಂದಿದ್ದು. ಇವರಿಲ್ಲಿ ಅರ್ಧ ಗಂಟೆ ಚಿಲ್ ಮಾಡಿದ್ದಾರೆ. ಇವಾಗ ನಮ್ಮ ಸ್ಟೇ ರೀಚ್ ಆಗೋಕ್ಕೆ ಕರೆಕ್ಟಾಗಿ 6 o'clock ತೋರಿಸ್ತಾ ಇದೆ ಸ್ನೇಹಿತರ. ಇನ್ನು 70 kilometers ಇದೆ ಅಷ್ಟೇ ನಮ್ಮ ಸ್ಟೇಗೆ. ಆವಾಗಿಂದ ಮೋಡ ಕಾಣಿಸ್ಕೊಂಡೇ ಬರ್ತಾ ಇದೆ. ಮಳೆಯಲ್ಲೂ ಸಿಕ್ಕಿಲ್ಲ ಸದ್ಯಕ್ಕೆ, ಅಂದರೆ ಹನಿಗಳು ಬಿಟ್ಟು ಅಷ್ಟೇ. ಇನ್ನು 40 kilometers ನಾವು ಕರ್ನಾಟಕ ಬಾರ್ಡರ್ ದಾಟ್ತೀವಿ, ಅಂದರೆ ಬಂಡೀಪುರ ದಾಟ್ತೀವಿ. ಐ ಥಿಂಕ್ ಮಳೆ ಬೀಳ್ತಾ ಇದೆ ಸ್ನೇಹಿತರೆ. ಅಲ್ಲೆಲ್ಲ ನೋಡಿ ಕ್ಲೌಡ್ಸ್ ಎಲ್ಲ ಹೆಂಗಿದೆ. ಎಲ್ಲೋ ಅಲ್ಲಲ್ಲಿ ಮಾತ್ರ ಸನ್ಫ್ಲವರ್ ಬೆಳೆಸಿದ್ದಾರೆ, ಇನ್ನೆಲ್ಲ ಫುಲ್ ಲಶ್ ಗ್ರೀನ್ ಕ್ರಾಪ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಇಲ್ಲೊಂದು ಯಾವುದೋ ಟೋಲ್ ಗೇಟ್ ಇದೆಯಲ್ಲ ಗುರು. ಟೋಲ್ ಗೇಟ್ ಕರ್ನಾಟಕ ಪೊಲೀಸ್
ಇದು ಕರ್ನಾಟಕದು, ಅದು ಕೇರಳದ. ಓ, ಇದು ಟೋಲ್ ಗೇಟು, ಆದರೆ ಟೋಲ್ ಗೇಟ್ ಅಲ್ಲ. ಟೋಲ್ ಗೇಟ್ ಥರನೇ, ಆದರೆ ಟೋಲ್ ಗೇಟ್ ಅಲ್ಲ. ಲಿಟ್ರಲಿ ಇವಾಗ ನಾವು ಕ್ಲೌಡ್ಸ್ ಕೆಳಗಡೆ ಇದೀವಿ ಸ್ನೇಹಿತರೆ, ಆದರೆ ಮಳೆ ಬೀಳ್ತಾ ಇಲ್ಲ. ವಾಟ್ಸ್ ಇಟ್ ಡೂಯಿಂಗ್ ಮಳೆ ರಾಯ? ಆ ಬ್ರೇಕ್ ಸೌಂಡು ಬೆಳಗ್ಗೆ ಬಂದು ನನ್ನ ಕಿವಿಯಲ್ಲಿ ಅದೇ ಕೇಳಿಸ್ತಾ ಇದೆ. ಗಾಳಿ ಬರ್ತಿದ್ಯಾ, ಸೌಂಡ್ ಬರ್ತಿದ್ಯಾ, ಏನು ಗೊತ್ತೇ ಆಗ್ತಿಲ್ಲ. ನೋಡಿ ಗೈಸ್, ಇಲ್ಲಿದೆ ಸನ್ಫ್ಲವರ್ಸ್. ಇಷ್ಟು ಹತ್ರ ಇವಾಗ ಕಾಣಿಸಿದ್ದು ರೋಡ್ ಪಕ್ಕದಲ್ಲೇ. ಫುಲ್ಲು ಮಳೆ, ವಾಯನಾಡಲ್ಲ. ಚೆಕ್ ಪೋಸ್ಟ್. ಓ, ಫಾರೆಸ್ಟ್ಗೆ ಎಂಟ್ರಿ ಕೊಟ್ಟೆ ಬಿಟ್ವಿ ಸ್ನೇಹಿತರ. ಅಯ್ಯೋ, ಈ ಚಿಕ್ಕ ಚಿಕ್ಕ ಹನಿಗಳು ಬಂದು ವ್ಯೂ ಎಲ್ಲ ಕವರ್ ಮಾಡ್ತಾ ಇದೆ. ನಿಮಗೂನಾ ಏನಾದರೂ ಸೈಟಿಂಗ್ಸ್ ಆದರೆ ಚೆನ್ನಾಗಿರುತ್ತೆ. ಆನೇನು ಹುಲಿ ಅಂತೂ ಸೈಟಿಂಗ್ ಆಗಿಬಿಟ್ರೆ ಅಂತೂ ಸಾರ್ಥಕ ಇವತ್ತಿನ ದಿನ. ಡೀರ್ಸು ಸೈಟಿಂಗ್ ಆಯಿತು ಇವಾಗ. ಆನೆ 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 ಎಲಿಫೆಂಟ್, ಯಾವುದೋ ಮಗು ಪಾಪ. ಆನೆ ಕಾಣಿಸ್ಬಿಡ್ತು, ನೆಕ್ಸ್ಟು ಡೀರು ಕಾಣಿಸ್ತು, ಇನ್ನು ನೆಕ್ಸ್ಟು ಹುಲಿ ಎಷ್ಟೇ ಕಾಣಿಸ್ಬೇಕು. ಓ ಡಿಯರ್ಸ್. ಕೋತಿನ ಸೈಟಿಂಗ್ ಆಯ್ತು ನೋಡು. ಕೋತಿನ ಇಟ್ಕೊಳ್ಳೋ ವಿಡಿಯೋನ. ಹಾಂ, ಎಷ್ಟು ಗ್ರೀನಿಶ್ ಆಗಿದೆ ಸ್ನೇಹಿತರ. ಸೂಪರ್ ರೂಟ್ ಇದಂತೂ. ವ್ಯೂ ನೋಡಿ ಗೈಸ್. ವಾವ್. ಪಿಕಾಕ್ ಇತ್ತಲ್ಲಿ. Wow, what a scene, man. ಓಯ್, ಏನು ಸೀನಿಕ್ ರೂಟ್ ಸ್ನೇಹಿತರೆ ಇದು. ವಾಹ್, breathtaking views guys. ಎಷ್ಟು ಫ್ರೀ ಅನ್ಸಿದೆಯೋ. ಒಟ್ನಲ್ಲಿ ಮಾನ್ಸೂನಲ್ಲಂತೂ ಬಂಡೀಪುರು ಮೆಸ್ಮರೈಸಿಂಗ್. ಈ ಥರ ವ್ಯೂ ಅಲ್ಲಂತೂ ಇವತ್ತೇ ಸ್ನೇಹಿತರ ಬಂದಿರೋದು. ನಾನು ಕೇರಳಕ್ಕೆ ಹೋದಾಗೆಲ್ಲ ಇದೆಲ್ಲ ಬ್ರೌನಿಶ್ ಆಗಿರ್ತಾಯಿತ್ತು. ಅಂದರೆ ಸಮರ್ ಟೈಮಲ್ಲಿ ಹೋಗ್ತಾ ಇದ್ವಿ ನಾವು. ಲಾಸ್ಟ್ 2-3 ಟೈಮ್ಸು ಸಮರ್ ಟೈಮೇ ಹೋಗಿರೋದು. ಮುನ್ನಾರ್ಗೆ ರೈನಿ ಸೀಸನಲ್ಲಿ ಹೋಗಿದ್ವಿ ಲಾಸ್ಟ್ ಇಯರ್. ಲುಕ್ ಅಟ್ ದಿಸ್ ರೋಡ್ ಬ್ರೋ. ವಾವ್. ಅಷ್ಟೇ ಸ್ನೇಹಿತರೆ, ಸೈಟಿಂಗ್ಸ್ ಯಾವುದೂ ಆಗಿಲ್ಲ. ನಮ್ಮ ಸೈಟಿಂಗ್ಸ್ ಜಾಸ್ತಿ ಏನಾಗಿದ್ದು ಅಂದರೆ ನೇಚರ್ ಆಫ್ ದ ಫಾರೆಸ್ಟ್. ಓ, 4 ಕಂಪುಗಳು. ವೆಲ್ಕಮ್ ಟು ಬಂಡೀಪುರ್ ಟೈಗರ್ ರಿಸರ್ವ್. ಇಲ್ಲಿಂದಾನೇನೋ ಸ್ಟಾರ್ಟು. ಹೋಗ್ತಾ ಇರ್ರಿ. ಓ, ಅಲ್ಲಿ ಬ್ಲೂ ಕಲರ್ ಸ್ಕೈ. ಸೂಪರ್. ಉರಿ ಜಾಸ್ತಿ ಹೋಗಿದ್ದೆ ಸ್ನೇಹಿತರೆ, ಬೆಳಿಗ್ಗೆಯಿಂದ ಜಾಸ್ತಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಓ,
ಎಲಿಫೆಂಟ್ಸ್ ಡ್ಯೂಡ್. ವಾವ್. ಮೂರು ಎಲಿಫೆಂಟ್ ಇದೆ, 1 2 3 ಅಷ್ಟೇ, 3. ಈ ಕಡೆ ಏನೂ ಇಲ್ಲ. ಹುಯ್, ಸೂಪರ್. ಹೆಂಗೆ ಎದ್ದು ಬರ್ತಿತ್ತು ಗೊತ್ತಾ? ಅದಕ್ಕೆ ಫಾರೆಸ್ಟ್ ಬಂದಾಗ ರೆಕಾರ್ಡಿಂಗ್ ಮಾತ್ರ ಸ್ಟಾಪ್ ಮಾಡಬಾರ್ದು. ಅಲ್ಲಿ ನಿಲ್ಲಿಸ್ಬಿಟ್ಟು ಬ್ಯಾಟ್ರಿ ಬೇರೆ ಚೇಂಜ್ ಮಾಡ್ಕೊಂಡೆ. ಅಂದರೆ ಮನೆಗೆ ಇತ್ತಲ್ಲಿ ಮೋಸ್ಟ್ಲಿ ಕ್ವಾರ್ಟರ್ಸ್ ಥರ ಇತ್ತು ಅನ್ಕೊತೀನಿ. ಅದೇ ವೆಲ್ಕಮ್ ಟು ಬಂಡೀಪುರ್ ಟೈಗರ್ ರಿಸರ್ವ್ ಅಂತ ಬೋರ್ಡ್ ಹಾಕಿತ್ತಲ್ವಾ, ಅಲ್ಲಿ ಕರೆಕ್ಟಾಗಿ ಸ್ಟಾಪ್ ಮಾಡಿಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊಬಿಟ್ಟೆ. ಇಲ್ಲಿ ಕೆಳಗಡೆಯಿಂದನೇ ಬರ್ತಾ ಇದೆ, ಎಷ್ಟು ಹತ್ರದಿಂದ. ನಾನು ಫಸ್ಟ್ ಟೈಮ್ ಕಾರಲ್ಲಿ ಬಂದಾಗ ಹಿಂಗೆ ಬಂದಿದ್ದಿತ್ತು. ವೆಲ್ಕಮ್ ಟು ಕೇರಳ ಸ್ಟೇಟ್ ಗಾಯ್ಸ್. ಕೇರಳ ರಾಜ್ಯಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿಮ್ಮ ಕಣ್ಣುಗಳು ಆ ಕಡೆ ಈ ಕಡೆನೂ ಇರಬೇಕು, ಮುಂದೆನೇ ಇರಬೇಕು ಸ್ನೇಹಿತರೆ. ಟಿಪ್ಪರ್ ಅವರಂತೂ ಸಿಕ್ಕಾಪಟ್ಟೆ ಸ್ಪೀಡಿಗೆ ಬರ್ತಾರೆ. ಡೌನ್ ಇದೆಯಲ್ಲ ಇದು, ಅದಕ್ಕೆ ಅಪ್ಪಿರೋದೆಲ್ಲ ಅಲ್ಲಿ ನೋಡ್ತಿರಲ್ವ ನೀವು, ಸ್ಲೋವಾಗಿ ಹೋಗ್ತಾ ಇತ್ತು. ಹುಷಾರಾಗಿ ಬನ್ನಿ ಬರೋವಾಗ. ನೋಡಿ ಇದೆಲ್ಲ ಡೌನ್ ಇದೆ ಅಂತ ಎಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇದೆ ಲಾರಿ ಬಸ್ಸುಗಳೆಲ್ಲ. ಏನಕ್ಕೆ ಸ್ಟಾಪ್ ಮಾಡಿದ್ದಾನೆ? ಇಲ್ಲೇನೂ ಇಲ್ಲ ಅಲ್ಲ. ಓ, ಆನೆಗಳು ಇಲ್ಲಿ. ಎಷ್ಟೊಂದು ಆನೆಗಳು ಸ್ನೇಹಿತರೆ ಇರೋದಿಲ್ಲಿ. ಓ, ಚಿಕ್ಕ ಮರಿಯಲ್ಲಿ ಎಲ್ಲ ಮರಿಗಳ ಇರೋದಿಲ್ಲಿ. ವಾ, ವಾಟ್ ಎ ಸೀನ್. ಖಾಲಿ ರೋಡು, ಕೇರಳ ಬಸ್ ಎಂಟ್ರಿ. ಹುಲಿ ಬಲಿ ಇದೆಯಾ ಎಲ್ಲಿ? ಇಲ್ಲೆಲ್ಲ ಇವ್ರಿಗೆ ಸ್ನೇಹಿತರೆ, ಫಾರೆಸ್ಟ್ ಆಫೀಸರ್ಸ್ಗೆ ಸ್ಟೇ ಮಾಡೋಕ್ಕೆ ಎಲ್ಲ ಇಲ್ಲಿರೋದು. ಓ, ಐ ರಿಮೆಂಬರ್ ದಿಸ್ ಪ್ಲೇಸ್. ಇಲ್ಲೊಂಥರ ಕೆರೆ ಥರ ಇದೆ ಇಲ್ಲಿ. ಹಾಂ, ಫುಲ್ ಫಾಗಿ ಇರೋವಾಗ ಒಂದು ಫೋಟೋ ತೊಗೊಂಡಿದ್ವಿ. ಇದೆ ಆ ಫೋಟೋಸ್ ಎಲ್ಲ. ನೆನಪು ಮಾಡ್ಕೊತಿದ್ದಂಗೆ ಆ ಪ್ಲೇಸ್. ಇಲ್ಲಿ ಕಾರುಗಳು ನಿಲ್ಸಿದ್ದಾರೆ ಅಂದರೆ ಏನೋ ಇದೆ ಇಲ್ಲಿ. ಜಸ್ಟ್ ಡೀರ್ಸ್ ಮ್ಯಾನ್. ಏನೋ ಹುಲಿ ಐತಾನ ಇಲ್ಲಿ? ಹುಲಿ ಐತಾ? ಸುಮ್ಮನೆ ಬರೀ ಜಿಂಕೆಗಳು ಅಷ್ಟೇ ಸ್ನೇಹಿತರೆ ಇರೋದು. ಯಾಕೆ ಹಾಕಿರೋದು ಇಲ್ಲಿ ಇವರು? ಓ, ಇಲ್ಲಪ್ಪ ನಿಲ್ಸೋಕ್ಕಾಗಲ್ಲ ಅಂತ ಅಲ್ಲಿ ಡೌನಲ್ಲಿ ನಿಲ್ಸಿರೋದು. ವೈ ಗೈಸ್, ವೈ ಡಿಡ್ ಯು ಸ್ಟಾಪ್? ಓ, ಎಷ್ಟು ಉದ್ದ ನಿಲ್ಸೋರು ಊರು. ಯಾವುದೋ ಊರು ಬೇರೆ ಇದೆ ಇಲ್ಲಿ. ಚೆಕ್ ಪೋಸ್ಟ್ ಮುತ್ತುಂಗ. ದಿಸ್ ಈಸ್ ದ ಫಸ್ಟ್ ಪ್ಲೇಸ್ ವಿಚ್ ಕಮ್ಸ್ ಆಫ್ಟರ್ ಕರ್ನಾಟಕ. ಮುತ್ತುಂಗ ಊರು, ತಾಲೂಕು, ಡಿಸ್ಟಿಕ್ ಗೊತ್ತಿಲ್ಲ ಸ್ನೇಹಿತರೆ. ಚೆಕ್ ಪೋಸ್ಟ್ ಹೆಡ್. ವೆಲ್ಕಮ್ ಟು ಕೇರಳ. ಜಸ್ಟ್ ವ್ಯೂ ಎಂಜಾಯ್ ಮಾಡಿ ಸ್ನೇಹಿತರೆ, ಸಾಕು. ಎಷ್ಟೊಂದು ಜನ ಇಲ್ಲೆಲ್ಲ ಬರೋಕ್ಕಾಗಲ್ಲ. ಬರ್ದೇ ಇರೋರು ನನ್ನ ವೀಡಿಯೋಸ್ ಹಾಕಿ ನೋಡಿ. ವಾಯ್ನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ. ವಾವ್. ಡೆನ್ಸ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಸಡನ್ನಾಗಿ ಒಂಥರ ಡಾರ್ಕ್ ಆಗೋಯ್ತು. ನಾನು ಸನ್ಗ್ಲಾಸ್ ಬೇರೆ ಹಾಕ್ಕೊಂಡಿದ್ದೀನಿ, ಇದ್ದಿದ್ದು ಡಾರ್ಕಾಗಿ ಕಾಣಿಸ್ತಾ ಇದೆ. ಅಲ್ಲಿ ಫುಲ್ ಡಾರ್ಕ್ ಆಗೋಯ್ತು. ಇಲ್ಲಿ ಫುಲ್ಲು ಲೈಟು ನೋಡಿ ಹೆಂಗಿದೆ ಸ್ಕೈ ಎಲ್ಲ ಅಲ್ಲಿ. ಓಪನ್ ಆಯಿತು ಸೀನರಿ. ಕೂಲಾಗಿದ್ದಾರೆ ವೆದರು ಇಲ್ಲಿ. ಅದೇ ನಾವು ಚಾಮರಾಜನಗರ್ಗೆ ಬರೋವರೆಗೂ ಫುಲ್ ಶಕೆ ಸ್ನೇಹಿತರೆ. ಇದು ಗಾಡಿ ಎಲ್ಲ ತಣ್ಣಕ್ಕಿದೆ. ಜರ್ಮನಿ ಫ್ಲಾಗಲ್ಲಿ ಹಾಕಿದ್ದಾರಲ್ಲ ಬ್ರೋ ಇಲ್ಲಿ. ಜರ್ಮನಿ ಫುಟ್ಬಾಲ್ ಫ್ಯಾನ್ಸ್. ಕರೆಕ್ಟ್ ಅಲ್ವಾ? ಎಲ್ಲ ಫುಟ್ಬಾಲ್ ಫ್ಯಾನ್ಸ್ ಇರೋದು. ಇಟ್ಸ್ ನಾಟ್ ಅ ಶಾಕಿಂಗ್ ಥಿಂಗ್. ಬ್ರೆಜಿಲ್, ಜರ್ಮನಿ. ನಮ್ಮ ಸ್ಟೇಗೆ ಇವಾಗ ಕರೆಕ್ಟಾಗಿ 20 ಕಿಲೋಮೀಟರ್ಸ್ ಇದೆ ಸ್ನೇಹಿತರೆ. ಅಂದರೆ ಒಂದು 40 ಮಿನಿಟ್ಸ್ ತೊಗೊಳತ್ತೆ ಹೋಗೋಕ್ಕೆ. ಕೇರಳಲ್ಲೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೆಲಸ ಮಾಡ್ತಾಯಿದೆ. ನಮ್ಮ ಸ್ಟೇ ಇವಾಗ ಇನ್ನೊಂದು 15 ಕಿಲೋಮೀಟರ್ಸ್ ಇರುತ್ತೆ ಸ್ನೇಹಿತರೆ. ನಾವೇನು ಅಂದ್ಕೊಂಡ್ವಿ ಅಂದರೆ ಇವಾಗ ಒಂದು 6:15 ಅಷ್ಟೊತ್ತಿಗೆ ಸ್ಟೇ ರೀಚ್ ಆಗಿ ಚೆಕ್-ಇನ್ ಆಗಿಬಿಟ್ಟು ಒಂದು 15 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಟ್ಟು ಹೋಗಿ ಕೊಟ್ಟಿರ್ಗೆ ಹೋಗಿ ಬಂದುಬಿಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ಯಾವ ಊರು ಇದು? ಎಲ್ಲ ಮಲಯಾಳಮಲ್ಲೇ ಹಾಕಿದ್ದಾರೆ. ಕಲ್ಪೆಟ್ಟ.
ನಾವು ಲಾಸ್ಟ್ ಟೈಮ್ ಬಂದಾಗೂ ಕಲ್ಪೆಟ್ಟಲ್ಲ ಸ್ಟೇ ಆಗಿದ್ದು. ಏನಿದೆ ಸ್ನೇಹಿತರೆ ರೋಡಲ್ಲ, ಒನ್ ವೇ ಅನ್ಕೊತೀನಿ ಇದು. ಓ ಇಲ್ಲಿ ರೈಟ್ ಹೋಗ್ಬೇಕು. ಏನು ಸ್ಟ್ಯಾಂಡರ್ಡ್ ಆಗಿದೆ ಎಲ್ಲ ಶಾಪ್ಸು, ಬೇಕ್ರಿಗಳು, ಚಿಲ್ಲರೆ ಅಂಗಡಿ ಕೂಡ ಎಷ್ಟು ಸ್ಟ್ಯಾಂಡರ್ಡ್ ಆಗಿದೆಯೋ ಇಲ್ಲೆಲ್ಲ ಮಳೆ ಬಿದ್ದು ನಿಂತಿದೆ. ಇವಾಗೇ ಕಣ್ಗಳು ಇದ್ದಿದೆ, ಇವಾಗೇ ಸನ್ಗ್ಲಾಸ್ ಬಿದ್ದು ನಾನು ಪವರ್ ಗ್ಲಾಸ್ ಹಾಕ್ಕೊಂಡೆ. ಇವಾಗ ಮೈಸೂರು ವೆಜ್ ಕೆಫೆ ನೋಡಿ, ಇಲ್ಲಿ ಇವಾಗ ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಹನಿಗಳು ದೊಡ್ಡದಾಗಿ ಬೀಳ್ತಾ ಇದೆ. ಇಲ್ಲೆಲ್ಲ ಯಾವಾಗ ಮಳೆ ಆಗುತ್ತೆ ಯಾವಾಗ ಬಿಸಿಲಿರುತ್ತೆ ಗೊತ್ತೇ ಆಗಲ್ಲ ಗೈಸ್. ಓ ಅರ್ಜೆಂಟೀನಾ ಫ್ಯಾನ್ಸ್, ಮೆಸ್ಸಿ ಫ್ಯಾನ್ಸ್. ನಮ್ಮ ಕರ್ನಾಟಕದಲ್ಲಿ ಬರೀ ಬರ್ತ್ಡೇ ಬ್ಯಾನರ್ಗಳೇ ಹಾಕಿರ್ತಾರೆ. ಇಲ್ಲಿ ನೋಡಿ ಮೆಸ್ಸಿದು ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಏನಿಲ್ಲ ಇಷ್ಟು ರಶ್ ಇದ್ದಾರೆ. ಏನಿಲ್ಲಿ ಏನೋ ಗೊತ್ತಾಗ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದು ಜೆಂಟ್ಸು. ನಮ್ಮ ಸ್ಟೇಗೆ ಹೋಗ್ತಾ ಇರೋ ದಾರಿ ಸ್ನೇಹಿತರೆ ಇದು ಹಿಂಗಿದೆ ನೋಡಿ. ಇನ್ನು 8 ಕಿಲೋಮೀಟ್ರ್ ಇದೆ. ಏಯ್ ಓಡಿದ ಮ್ಯಾನ್, ಏನು ಆಟಮ್ಮ ಬಿದ್ದಂಗಿತ್ತಲ್ಲಿ. ವಾವ್, ಓ ಶಿಟ್ ಮ್ಯಾನ್, ಯಾರ್ದು ಗುರು ಇದು ತಾರು ಈ ರೇಂಜ್ಗೆ ಮಾಡಿಫಿಕೇಶನ್ ಮಾಡಿಸಿರೋದು? ಸಾಕಾಗಿತ್ತು. ಕರುವುಗಳಲ್ಲಂತೂ ಹುಷಾರಾಗಿ ಹೋಗ್ಬೇಕು ಸ್ನೇಹಿತರೆ. ಗಿಡಗಳು ರೋಡ್ವರೆಗೂ ಬೆಳ್ಕೊಂಬಂದ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ ಏನು. ಓ ಬ್ಲೂಮ್ ಸ್ಕ್ರೀನ್ ಫಾರ್ಮ್ ಇಲ್ಲ. ವಾವ್ ಸಾಕಾಗಿದೆ. ಇವರು ಇಲ್ಲೇ ಇದ್ದಾರೆ. ಏನು ಮಾತಾಡ್ತಿದ್ದಾರೋ ಗೊತ್ತಿಲ್ಲ. ಎಲ್ಲ ಹಿಂಗೋ ಕೇಳ್ತಿದ್ದಾರೆ ಗೈಸ್. ವೆಯ್ಟ್ ಮಾಡೋಣ, ಇವ್ರಿಗೂ ನೀರಲ್ಲ ಜಾರುತ್ತೆ. ಓಯ್ ಎಲ್ಲಿ ಕೊಟ್ಟಿದ್ದಾರಪ್ಪ ನಮ್ಮ ಸ್ಟೇ? ಇದಾ ಬೂದ್ ಇದ್ದಂಗೆ ಐತಿದು. ಕ್ರೇಜಿ ಗುರು. ನೋಡಿ ಸ್ನೇಹಿತರೆ, ಅದೇ ಸೌಂಡು, ಅದು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಓ ಇಲ್ಲೇ ಇದ್ದಾರೆ. ಓಹೋ ಮಿನಿ ಲೇಕ್. ಗೈಡ್ ಮಾಡೋಕ್ಕೆ ಜನನೂ ಇದ್ದಾರೆ. ಈಸ್ ದಿಸ್ ಅವರ್ ಸ್ಟೇ? ಓ ದ್ಯಾಟ್ ಈಸ್ ಅವರ್ ಸ್ಟೇ ಡ್ಯೂಡ್. ವಾವ್, ಕುಳ ಕುಳ ಯಾರೋ ಹೇಳಿದ್ದು ನಿಂಗೆ ಸ್ಟೇ ಇದು? ಯಾರು ಹೇಳಿದ್ದು ಸ್ಟೇ ನಿಂಗೆ? ಸಾಕಾಗಿದೆ. ಹಾಂ ಹೌದಾ, ಚೆನ್ನಾಗಾಯ್ತು. ಒಳಗಡೆ ನೋಡಿಲ್ಲ ಇನ್ನು.
ವಾಟ್ ಅ ಸನ್ನಿ ಮಾರ್ನಿಂಗ್ ಗೈಸ್. ಎಷ್ಟೋ ದಿನ ಆದ್ಮೇಲೆ ಇಷ್ಟು ಸನ್ಲೈಟ್ ಬಂದಿದೆಯಂತೆ. ನಾನು ನಿದ್ದೆ ಫೇಸ್ನ ಇಗ್ನೋರ್ ಮಾಡಿ ಸ್ನೇಹಿತರೆ, ಯಾಕಂದ್ರೆ ರೆಸ್ಟ್ ಮಾಡಕ್ ಟೈಮ್ ಇದ್ದಿಲ್ಲ. ನೆನ್ನೆ ಫುಲ್ ಆಲ್ಮೋಸ್ಟ್ 8 to 9 hours ರೈಡ್ ಮಾಡ್ಕೊಂಡು ಬಂದಿದ್ದೀವಿ. ನಿದ್ದೆಯಿಂದ ಬಂದು ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಅದಕ್ಕೆ ಎದ್ದಿದ ತಕ್ಷಣ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ವಿಡಿಯೋ. ಅಂದ್ರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಸ್ಯಾಟರ್ಡೆ. ನೋಡಿ ಇಲ್ಲಿ ನಾವು ಸ್ಟೇ ಇದ್ದಿದ್ದು. ಸೊ ಇವತ್ತಿನ ಪ್ಲಾನ್ಸ್ ಬಂದು ವಾಯನಾಡಲ್ಲಿ ಇದ್ದೀವಿ ಸ್ನೇಹಿತರೆ. ಇವಾಗ ಇಲ್ಲಿಂದ ಯಾವುದಾದ್ರೂ ಒಂದೇ ಒಂದು ಪ್ಲೇಸ್ ನೋಡಿಕೊಂಡು ಕೊಟ್ಟಿಯೂರ್ಗೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಕೊಟ್ಟಿಯೂರ್ಗೆ ಹೋಗಿ ಅಲ್ಲಿ ರಶ್ ಇದ್ದರೆ ಹೋಗೋದು ಬೇಡ ಅಂದ್ಕೊಳ್ತಾ ಇದ್ದೀವಿ. ರಶ್ ಇಲ್ಲ ಅಂದರೆ ಟ್ರೈ ಮಾಡೋಣ ಅಂತ ಇದ್ದೀವಿ. ಆದರೆ ಅಲ್ಲಿಂದ ಡೈರೆಕ್ಟ್ ಕಣ್ಣೂರಿಗೆ ಹೋಗೋದು ಸ್ನೇಹಿತರೆ. ಇವತ್ತು ಸ್ಟೇ ಬಂದು ನಾವು ಕಣ್ಣೂರಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ತೆಯ್ಯಂ ಅಂತ ಒಂದು ಟ್ರೆಡಿಷನ್ ನಡೆಯುತ್ತೆ ಇಲ್ಲಿ, ಕಲ್ಚರ್. ಅದನ್ನು ನೋಡೋಕೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಅದು ಅದ್ರ ಜಾಗ, ಅದ್ರ ಟೈಮಿಂಗ್ಸು ಅದೇನು ಗೊತ್ತಿಲ್ಲ ಇನ್ನು ಸದ್ಯಕ್ಕೆ. ನಾನು ಕೇಳಿದ್ದೀನಿ, ನೋಡೋಣ. ಬಂದರೆ ಟೈಮ್ ಅಡ್ಜಸ್ಟ್ ಆದರೆ, ಟೈಮ್ ಮ್ಯಾನೇಜ್ಮೆಂಟ್ ಆದರೆ ತೋರಿಸ್ತೀನಿ ನಿಮಗೆಲ್ಲ ಹೆಂಗಿರುತ್ತೆ ಅಂತ. ನೋಡಿ ನಮ್ಮ ನಾಗಾರ್ಜುನ್ ಹೋಗ್ತಾವನಲ್ಲಿ ಮೆಮೊರಿ ಗಿವರ್ ಅವನು. ರಾತ್ರಿ ಎಲ್ಲರೂ ಟಯರ್ಡ್ ಆಗಿ ಹೋಗಿದ್ವಿ, ಅದಕ್ಕೆ ವ್ಲಾಗ್ ಏನು ಮಾಡಕ್ ಹೋಗಿಲ್ಲ. ಬಂದು ರೆಸ್ಟ್ ಮಾಡಿ ಊಟ ತಿಂದು ಹಂಗೆ ಮಲ್ಕೊಂಡ್ಬಿಟ್ವಿ. ಬೇಗ ಎದ್ದು ಆಚೆ ಹೋಗೋಣ ಅನ್ನೋ ಪ್ಲಾನ್ ಇದ್ದಿದ್ದು, ಆದ್ರೆ ಹೋಗಕ್ಕಾಗಿಲ್ಲ. ಇನ್ನು ಯಾರು ಎದ್ದಿದ್ದಾರೆ, ಅಲ್ಲೋಗಿ ಕುತ್ಕೊಂಡಿದ್ದಾರೆ, ಚಿಲ್ ಮಾಡ್ತಿದ್ದಾರೆ ಎಲ್ಲ. ಸೊ ನಾವಿರೋ ಸ್ಟೇನ್ ಆಲ್ಮೋಸ್ಟ್ ಇಂಟೀರಿಯರ್ ಆಗಿರೋದು, ಇನ್ನೆಲ್ಲ ಮೇಲೇನೆ ಹತ್ರನೇ ಇದೆ. ನನ್ನಿಂದ ಕಾಣಿಸ್ತಿರೋದೇ ನಾವ್ ಇದ್ದಿದ್ ಸ್ಟೇ. ಸಾಕಾಗಿದೆ. ಆದ್ರೆ 2 BHK ಬೆಡ್ಸ್ ಎಲ್ಲ ಕೊಟ್ಟಿದ್ರು. ಚೆನ್ನಾಗಿದೆ ಸ್ನೇಹಿತರೆ. ಇದು ಎನ್ವಿರಾನ್ಮೆಂಟ್ ಎಲ್ಲ, ರೆಸಾರ್ಟ್ ಸಕ್ಕತ್ತಾಗಿದೆ, ಏನು ಕಂಪ್ಲೇಂಟ್ಸ್ ಇಲ್ಲ. ಇದೆಲ್ಲ ಮಳೆ ಅಂತೂ ಬಿದ್ದಿದೆ ರಾತ್ರಿ. ನಿನ್ನೆ ನಾವು ಬರೋವಾಗ ಯಾವ ಮಳೆನೂ ಸಿಕ್ಕಿಲ್ಲ. ಬೇಗ ಬಂದ್ಬಿಟ್ವಿ, ಒಂದು 7 o'clock ಒಳಗಡೆನೆ. ಇಲ್ಲ, ಇನ್ನ ಬೇಗ ಬಂದ್ವಿ. ಆದ್ರೆ ಊಟ ಬರೋದು ಲೇಟ್ ಆಗೋಯ್ತು. ಆಲ್ಮೋಸ್ಟ್ 9:30ಗೆ ಬಂದಿತ್ತು ಊಟ. ತಿಂದು ಮಲ್ಗೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸೊ ಅದಕ್ಕೆ ಇವಾಗೆಲ್ಲ ಲೇಟ್ ಆಗಿದ್ದಿ ರೆಡಿ ಆಗ್ಬೇಕು. ಇವಾಗ ಒಳಗಡೆ ಎಲ್ಲ ಫುಲ್ ಮೆಸ್ಅಪ್ ಆಗ್ಬಿಟ್ಟಿದೆ. ಬೈಕ್ಸ್ ಎಲ್ಲ ನಿಲ್ಸಿದೀವಿ ನೋಡಿ. ಇದೆ ಅಷ್ಟೇ. ವ್ಯೂ ನೋಡಿ ಈ ಕಡೆ ಹೆಂಗಿದೆ. ವ್ಯೂ ಏನಿಲ್ಲ, ಜಸ್ಟ್ ಕಾಡು ಅಷ್ಟೇ. ಗೈಸ್ ಬನ್ನಿ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮ್ಗೆಲ್ಲ. ದಿಸ್ ಈಸ್ ಹರ್ಷಿತ್, ಚಂದನ್ ಅಂತ ಇವನು, ಲಿಖಿತ್ ಅಲ್ಲ ಅವನು, ಲಿಖಿತ ಚೇತನ್ ಅಂತ ಇವರು ಹೊಸ ಪರಿಚಯ. ನಮ್ಮ ನಾಗಾರ್ಜುನ್, ಯಶವಂತ್ ಅಂತ, ಸೋನು ಅಂತ, ಗೋಕುಲ್ ಅಂತ ಇವ್ರ ಹೆಸರು. ಇವರೆಲ್ಲ ನನ್ನ ಸ್ಕೂಲಿಂದ ನನ್ನ ಫ್ರೆಂಡ್ಸ್, ಸ್ನೇಹಿತರೆ ಇವರೆಲ್ಲ. ಅದಕ್ಕೆ ಇವ್ರ ಜೊತೆ ರೈಡ್ ಬರ್ತೀನಿ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಅನ್ಕೊಂಡಿದ್ರಣ್ಣ ಯಾವತ್ತವ್ರು? ಅನ್ಎಕ್ಸ್ಪೆಕ್ಟೆಡ್ ರೈಡ್ ಇದೆಲ್ಲ. ಇಲ್ಲಿ ಚೆಕ್ಔಟ್ ಬಂದು 11 ಗಂಟೆಗೆ. ಅಷ್ಟೊತ್ತಿಗೆ ರೆಡಿಯಾಗಿ ಯಾವ ಪ್ಲೇಸ್ ಅಂತ ಡಿಸೈಡ್ ಮಾಡಿ ಹೋಗ್ಬೇಕು. ಫ್ರೀ ಆಗಿದ್ರೆ ಹೋಗ್ಬೋದು, ಆದ್ರೆ ತುಂಬಾ ಜನ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗೋಗುತ್ತೆ. ಸೊ ಅದಕ್ಕೆ ಜಾಸ್ತಿ ರಶ್ ಇದ್ರೆ ನಾನು ಬ್ಯಾಕ್ ಆಫ್ ಆಗೋಣ ಅಂತ ಇದ್ದೀನಿ. ಯಾರು ಹೋಗಲ್ಲ ಹೇಳ್ಬೇಕಂದ್ರೆ ರಶ್ ಇದ್ರೆ. ಬಟ್ ಸ್ವಲ್ಪ ಜನ ಹೋಗ್ಬೇಕು ಅಂತಿದ್ರೆ ಹೋಗ್ತಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ ಆಚೆ. ಕೊಟ್ಟಿಯೂರ್ ಮುಗಿಸ್ಕೊಂಡು ಡೈರೆಕ್ಟ್ ಇನ್ನ ಕಣ್ಣೂರ್ಗೆ ಹೋಗೋದು ಸ್ನೇಹಿತರೆ. ಇನ್ನೊಂದೇನಂದ್ರೆ ಇವತ್ತು ವೀಕೆಂಡ್, ಸ್ಯಾಟರ್ಡೆ. ಇರೋ ಬರೋ ಜನ ಎಲ್ಲ ನನ್ನ ಪ್ರಕಾರ ಇಲ್ಲೇ ಇರ್ತಾರೆ ಕೊಟ್ಟಿಯೂರಲ್ಲಿ. ಸೊ ನೋಡೋಣ ಏನಾಗುತ್ತೆ, ಬನ್ನಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಸ್ನೇಹಿತರೆ. ಅಂದ್ರೆ ನಾವು ರೆಡಿಯಾಗಿ ಬಿಡೋವಾಗ ಸ್ಟಾರ್ಟ್ ಮಾಡ್ತೀನಲ್ಲ, ಆ ವ್ಲಾಗ್ ಅಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗಿತ್ತು ಅಂತ.